ಆ ಸ್ಫೋಟದಲ್ಲಿ ಅವರಿಗೆ ಎಂಥ ಖುಷಿ ಆಗೋಯ್ತು ಅಂದರೆ, ಅವರಿಗೆ ರಾಜ್ಯ ಪ್ರಶಸ್ತಿ ಬಂತು, ಸ್ಟೇಜ್ ಮೇಲೆ ಕರ್ಕೊಂಡು CM ಕೈಯಲ್ಲಿ ಇದು ಮಾಡಿದ್ದು, ಆಮೇಲೆ ಅವ್ರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದು, ಎಲ್ಲ ಎವ್ರಿಥಿಂಗ್ ಈ ವಾಸ್ ಸೋ ಹ್ಯಾಪಿ. ಸುಂದರ ಕೃಷ್ಣ ಅರಸು ಮಾಡಬೇಕಾಗಿದ್ದ ಪಾತ್ರ ಅದು. ಈಸ್ ಎ ರೆಗ್ಯುಲರ್ ವಿಲನ್. ಮಜಾ ಅಂದರೆ ಅವರು ಯಾವ ಭಾಷೆನೂ ಪೂರ್ತಿ ಮಾತಾಡ್ತಿರಲಿಲ್ಲ. ಕನ್ನಡ ಶುರು ಮಾಡೋರು, ತಮಿಳಿಗೆ ಬಂದ್ಬಿಡೋರು, ತಮಿಳಿಂದ ಮಲಯಾಳಂಗೆ ಹೋಗ್ಬಿಟ್ಟು ಮತ್ತೆ ಕನ್ನಡಕ್ಕೆ ಬರೋರು. ಅದೊಂದು ಹೊಸ ಅನುಭವ. ಬಟ್ ಹೋಗೋಕ್ಕಿಂತ ಮುಂಚೆ ಒಂದು 3-4 ಜನ ಕಿವಿಲಿ ಮೆತ್ತಗೆ ಹೇಳೋರು, ಹುಷಾರಾಗಿರ್ರಿ, ಪ್ರೆಸ್ ಮೀಟ್ನಲ್ಲಿ ಏನೇನು ಮಾತಾಡ್ಬಿಡ್ಬೇಡ್ರಿ ಅಂತ. ನಾಗಾಭರಣ ಆವರಣ, ನಾಗಾಭರಣ ಆವರಣ. 27 ದಿವಸ ಇದ್ದೆ ಅಲ್ಲಿ. ಓಕೆ, ಅದೊಂದು ಅದ್ಭುತ ಅನುಭವ. ಸೊ ದಟ್ ವಾಸ್ ದಿ ಬಿಗಿನಿಂಗ್. ಆ 27 ದಿವಸ ಅದೇ ಬಟ್ ಅರವಿಂದ್ ರೆಕಾರ್ಡಿಂಗ್ ಥಿಯೇಟ್ರ್ನಲ್ಲಿ ನಾನು ಸಾಂಗ್ ರೆಕಾರ್ಡಿಂಗ್ ಮಾಡುವಾಗ ನೀವು ಬಂದಿದ್ದಾಗ ಆ ಆಫರ್ ಆಗಿದ್ದು ಮತ್ತು ನಿಮ್ಮನ್ನು ಅಲ್ಲಿಗೆ ಎಳೆದಿದ್ದು. ಆದರೆ ನೀವು ನನ್ನ ತಲೆಯಲ್ಲಿ ನಾನೇ ಬಿಜ್ಜಳದಿಂದ ಇದ್ದೀರಿ, ಅದರಿಂದ ಏನು ಇದು ತಪ್ಪೇ ಅಲ್ಲ. ಆಮೇಲೆ ಒಬ್ಬ ಆ್ಯಕ್ಟರ್ನ ಪಾಸಿಬಿಲಿಟೀಸ್ಗಳು ನಮಗೂ ಗೊತ್ತಿರೋಲ್ಲ. ಒಬ್ಬ ಡೈರೆಕ್ಟ್ರಾಗಿ ನಮಗೇನಂತಂದರೆ ಪಾತ್ರ ಕಾಣಿಸ್ತಾ ಇರುತ್ತೆ, ಆದರೆ ಅದರ ಪಾಸಿಬಿಲಿಟಿ ಏನು ಅನ್ನೋದು ಆ್ಯಕ್ಟರ್ ಬಂದ ಮೇಲೆ ಗೊತ್ತಾಗೋದು ನಮಗೆ. ಅದರಲ್ಲಂತೂ ಸೋಮಣ್ಣ ಅಂತೂ ನಮ್ಮ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಪ್ರಾಜೆಕ್ಟ್. ಹಾಗಾಗಿ ಏನಿದ್ರು ಅವ್ರ ಹತ್ರ ಹೋಗಿ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ಬಿಡ್ತಾ ಇದ್ವಿ. ಹಣ ಹಿಂಗಾಗಿದೆ, ದುಡ್ಡಿಲ್ಲ, ಒಂದು ಊಟಕ್ಕೆ ದುಡ್ಡಿಲ್ಲ ಕೊಡಿ ಅಂತ ಎಷ್ಟೋ ಸಲ ಅವ್ರ ಹತ್ರ ತಿಸ್ಕೊಂಡು ಹೋಗಿದ್ವಿ. ಹಾಗೇನೆ ಎಷ್ಟೋ ಸಲ ನಿಮ್ಮ ಹತ್ರ ಬಂದು ಊಟ ಹಾಕ್ಸಿ ಅಂತ ಕೂತಿದ್ದೀವಿ ಅಲ್ಲಿ. ಅವೆಲ್ಲ ನಡೆದಿದೆ. ಸೊ ನನ್ನ ಇದೇನು ಅಂತಂದ್ರೆ ಬರೀ ಊಟ ಹಾಕ್ಸಿದ್ದಲ್ಲ, ಡೆಲ್ಲಿನಲ್ಲಿ ಇರ್ಬೇಕಾದ್ರೆ ಅರ್ಜೆಂಟಾಗಿ ಏನೋ ವಾಪಸ್ ಬರಬೇಕಾಯ್ತು. ಕರೆಕ್ಟ್. ಆವಾಗ ನನ್ನ ಹತ್ರ ಒಂದು 2,500 ರೂಪಾಯಿ 3,000 ರೂಪಾಯಿ ಏನೋ, ಅವಾಗ ಏರ್ಫೇರ್ ಎಲ್ಲ ಅಷ್ಟೊಂದು ಇರಲಿಲ್ಲ. ತೊಗೊಂಡು ಬಂದಿದ್ದು ಪಾಪ, ಬಂದ ತಕ್ಷಣ ವಾಪಸ್ ಕೊಟ್ರಿ ನೀವು. ಓಕೆ, ಅಲ್ಲ ಅವ್ರಲ್ಲಿ ಒಂದು ರೀತಿಯ ಒಂದು ಸಂಬಂಧ ಬೆಳೆದು ಬಿಟ್ಟಿತ್ತು, ಭಾಳ ಹತ್ತಿರ ಬಂದುಬಿಟ್ಟಿದ್ವಿ ಅವಾಗ. ಸೊ ಹಾಗಾಗಿ 1987 ನನ್ನ ಪ್ರಕಾರ ನಾವು ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ನಾನು ಫಸ್ಟ್ ಅದನ್ನು ಇಲ್ಲಿ ಇನ್ನೊಂದು ಸಲ ದಾಖಲಿಸೋಕ್ಕಿಟ್ಟ ಬರ್ತೀನಿ. 3/7/87 ನಂದೊಂದು ಫಿಲ್ಮ್ ರಾವಣ ರಾಜ್ಯ ಅಂತ ರಿಲೀಸ್ ಆಗುತ್ತೆ. ಕರೆಕ್ಟ್. ಅದು ರಿಲೀಸ್ ಆದಮೇಲೆ 20/9/87 ಆಯನ ಅನ್ನೋದು ಈ ಕಾದಂಬರಿ, ಅದನ್ನೇ ಆಸ್ಫೋಟ ಅಂತ ನಾನು ಮಾಡಿದ್ದು. ಅದನ್ನು ಹಕ್ಕುಗಳನ್ನು ತಗೊಳ್ತೀನಿ ನಾನು. 2/10/87 ಅರವಿಂದ್ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ. ಆಗ ನಿಮ್ಮ ಭೇಟಿ ಆಗೋದು. ಅದರ ನಂತರ ನೋಡಿ ಹೆಂಗಿದೆ, ನೀವು ಹೇಳಿದ್ರಲ್ಲ 27 ದಿವಸ. 1/11/87 ಆಸ್ಫೋಟ ಫಸ್ಟ್ ಮುಹೂರ್ತ ಮಹಾಬಲೇಶ್ವರ ಭಟ್ರ ಮನೆ ಸಾಗರದಲ್ಲಿ. ಎಸ್, ಮೇಲ್ಗಡೆ ಮನೆ, ಬೇಡೂರು, ಹಟ್ಟಿ, LB ಕಾಲೇಜು, ಕೆಳದಿ, ಆಸ್ಪತ್ರೆ, ರಸ್ತೆ, ಹೊಳೆಬಾಗಿಲು, ರಾಫ್ಟು, ತಾಲಕಳಲೆ, ಜೋಗು, ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ. 1/12/87 ಆಸ್ಫೋಟ ಚಿತ್ರೀಕರಣ ಮುಕ್ತಾಯ. ನನಗೆ ಅದು ಜ್ಞಾಪಕ ಇರಲಿಲ್ಲ ಡೇಟು. ಅಲ್ಲ, ಡೇಟ್ ಇದೆ ನನ್ನ ಹತ್ರ. ಜೂನ್ ಜುಲೈನಲ್ಲಿ ಇದು ಅದು ನಂಜನಗೂಡಿನಲ್ಲಿ TS ರಂಗಂದು ಇದನ್ನು ಮಾಡಿದ್ದು. ಅದಾದ ತಕ್ಷಣ ಇದು ಶುರು ನವಂಬರ್. ಸೊ ಡಿಸೆಂಬರ್ ಕಂಪ್ಲೀಟ್ ಆಗೋಯ್ತು. ಕರೆಕ್ಟ್ 1 ಮಂತ್. 1/11/12 ಫಿನಿಶ್. ಆ ಟೈಮ್ನಲ್ಲಿ ನನಗೆ ಒಂದಿಷ್ಟು ಇದು ನಮ್ಮ ಅಣ್ಣ ತಮ್ಮ ಮಾತಾಡ್ತಾ ಇದ್ದಳು ಸೋಮಣ್ಣ, ಏನು ಇಲ್ಲ ಅವನು ಒಂದು ಇವಾಗ ನಿಮ್ದು ಇದನ್ನು ನೋಡಿದ್ದೆ, ಅದು ಬಂಗಾರದ ಜಿಂಕೆ ಗ್ರಹಣ ನೋಡಿರಲಿಲ್ಲ. ಬಂಗಾರದ ಜಿಂಕೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸಿದ್ದು. ಆಮೇಲೆ ಏನಾಯಿತು ಇಲ್ಲ, ಒಂದು 5-6 ವರ್ಷ ಆಗೋಗಿತ್ತು, ಸ್ಥಗಿತವಾಗಿಬಿಟ್ಟಿದ್ದ. ಯಾಕೆ ಏನೋ ಗೊತ್ತಿಲ್ಲ ನನಗೆ. ಸೊ ಇದು ಹಿ ಹ್ಯಾಸ್ ಟು ರೀಎಸ್ಟಾಬ್ಲಿಷ್ ಹಿಮ್ಸೆಲ್ಫ್ ವಿತ್ ಸಮ್ ಸಾಲಿಡ್ ಇದು ಫಿಲ್ಮ್ ಅಂತ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದಾನೆ ಅಂತ. ಹೌದು, ಅವನು ಎಸ್ಟಾಬ್ಲಿಷ್ ಆಗಬೇಕು ಅಂತಂದ್ರೆ ನನ್ನನ್ನು ಯಾಕೆ ವಿಲನ್ ಮಾಡಬೇಕು? ಅದಕ್ಕೆ ಆಮೇಲೆ ಹೇಳ್ದ, ಇಲ್ಲ ಇದಕ್ಕೇನೋ ಒಂದು ಪ್ರಾಬ್ಲಮ್ ಇದೆ ಅವ್ರಿಗೆ. ಸುಂದರ ಕೃಷ್ಣ ಅರಸು ಮಾಡಬೇಕಾಗಿದ್ದ ಪಾತ್ರ ಅದು. ಹೀ ಈಸ್ ಎ ರೆಗ್ಯುಲರ್ ವಿಲನ್. ಯಾವುದೋ ಕಾರಣಕ್ಕೆ ಅವರು ಬರಲಿಲ್ಲ, ಹಾಗಾಗಿ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಅದೇನೋ ಆಗಿನ ಕಾಲಕ್ಕೇನೋ ಸಾಫ್ಟ್ ವಿಲನ್ ಅಂತೇನೋ ಅಂತಿದ್ರು. ಹೌದು, ಓಕೆ, ನಮ್ಮ ಮರ್ಯಾದೆನೂ ಹೋಗಬಾರ್ದು, ಹಾಗೆಯೇ ವಿಲನ್ನು ಆಗಿರಬೇಕು. ಆ ರೀತಿ ಡಬಲ್ ಶೇಡ್ ಇರುತ್ತೆ, ಡ್ಯೂಯಲ್ ಶೇಡ್ಗಳಿರುತ್ತೆ, ಅದನ್ನು ಮಾಡೋಣ ಅಂತ ಆ ಥರದ ಇದು ಮೆಚ್ಕೋಬೇಕು. ಯಾಕಂದರೆ ಅದರಿಂದಾಗಿ ನನಗೆ ಭಾಳ ದೊಡ್ಡ ದೊಡ್ಡ ಆಫರ್ಗಳು ಬಂತು ಇಮಿಡಿಯೇಟ್ಲಿ. ಅಷ್ಟು ಹೌದು. KV ಜಯರಾಮ್ ನನ್ನ ಆಫೀಸಿಗೆ ಬಂದರು, ಇಲ್ಲ ನೀವು ಈ ಪಾತ್ರ ಮಾಡಬೇಕು, ಶರವೇಗದ ಸರ್ದಾರ, ಫಸ್ಟ್ 70mm ಫಿಲ್ಮ್ ಮಾಡ್ತಾಯಿದ್ದೀವಿ, ನೀವೇ ಮಾಡಬೇಕು ಅದನ್ನು. ಯಾಕೆ ಸರ್ ನಾನೇ ಮಾಡಬೇಕು ಅಂತ ಕೇಳಿದೆ.
ಇಲ್ಲ ಆ ಸ್ಫೋಟ ಪಾತ್ರ ನೋಡಿದ್ವಲ್ಲ, ಅಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ನೀವು ವಿಲನ್ ಅಂತ. ಅದೇ ರೀತಿ ಪಾತ್ರ ಇದೆ ಇಲ್ಲಿ. ಓಕೆ, ಹಾಗಾಗಿ ನೀವೇ ಮಾಡಬೇಕು ಅದನ್ನು ಅಂತ. ಆಮೇಲೆ ಅದನ್ನು ಮಾಡ್ತಾನೆ ಅದು ಇಲ್ಲ ಇನ್ನೊಂದು ಸಿನಿಮಾನು ಮಾಡ್ತೀನಿ ಈಗ, ಮಾಧುರಿ, ಅದರೊಳಗೂ ಮಾಡಿಬಿಡಿ ಅಂತ. ಈ ಥರ ಅದು ಇದ್ದಕ್ಕಿದ್ದಂಗೆ ಭಾಳ ದೊಡ್ಡ ಪ್ರೊಜೆಕ್ಷನ್ ಸಿಕ್ಬಿಡ್ತಾನೆ ಅಲ್ವಾ? ಆಯಿತು. ಆಮೇಲೆ ಅದನ್ನೇ ಅಂತ ಕಾಣುತ್ತೆ ನಾವು ಇದನ್ನಂಥದ್ದು ವಸಂತ್ ಲ್ಯಾಬೊರೇಟ್ರಿ, ವಸಂತಲ್ಲಿ ನೋಡಿದ್ದು ಆ ಸ್ಫೋಟನೇ. ಆಮೇಲೆ ಅವರೆಲ್ಲ ಸಾಹಿತಿಗಳು ಅವರು ಇವರು ಎಲ್ಲರೂ ಕರೆಸಿದ್ವಿ ಅವತ್ತು, ಭಾಳ ಜನ ಬಂದು ನೋಡಿದ್ರು. ಸಿನಿಮಾ ಅಂದರೆ ಬರೇ ಇವರೇ ಅಲ್ಲ, ಗಾಂಧಿನಗರದವರಲ್ಲ, ಇವರೆಲ್ಲನೂ ಬರ್ತಾರೆ ಅಂತ ಗೊತ್ತಾಗಿದ್ದು ಆವಾಗಲೇ. ಐ ಥಿಂಕ್ ನರಸಿಂಹಸ್ವಾಮಿಗಳು ಬಂದಿದ್ದು. ಹೌದು, KSN ಬಂದಿದ್ರು. ಭಾಳ ನೋಡಿ ಎಲ್ಲ ಮೆಚ್ಚಿಕೊಂಡ್ರು. ಆಮೇಲೆ ನನಗೊಂದು ಶಬಾಷ್ ಹೇಳೋಕ್ಕೆ ಶುರು ಮಾಡಿದರು. ನನಗಿನ್ನೂ ಆವಾಗ ಅರ್ಥ ಆಗಿರಲಿಲ್ಲ ಏನು ಪಾತ್ರ ಹೇಗಿರಬೇಕು ಅಥವಾ ಯಾತಕ್ಕೆ ಮೆಚ್ಚುಗೆ ಆಗುತ್ತೆ, ಇದು ಏನೂ ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಆ ಸಿನಿಮಾ ಮಾಡೋ ಸಂದರ್ಭದಲ್ಲಿ ನಮಗೆ ಬಹಳ ಒಂದು ಒಳ್ಳೆಯ ಇದಾಗಿದ್ದು ಅಂದರೆ ಒಳ್ಳೆಯ ಸ್ನೇಹಿತರು ಅಶ್ವತ್ಥ, ಅಲ್ಲೇ ಅಶ್ವತ್ಥನ ಭೇಟಿಯಾಗಿದ್ದು. ಆಮೇಲೆ ಬಸವರಾಜು ಬಹಳ ಹತ್ತಿರಕ್ಕೆ ಬಂದ್ಬಿಟ್ಟ ಅವನು. ಅವನು ಮನೆಗೆ ಬಂದಿಲ್ಲ 10 ಗಂಟೆಗೆ ಅಂತ ಅಂದರೆ ದತ್ತಣ್ಣಂಗೆ ಫೋನ್ ಮಾಡಿ ಅಲ್ಲಿದ್ದಾರೆ ಕೇಳಿ ಅಂತ ಇದಕ್ಕೆ ಬಂತು. ಆಮೇಲೆ ಒಳ್ಳೆಯ ಡಿಸ್ಕಷನ್ಸ್ಗೆ ಜಾಗ ಆಯಿತು. ಅದು ನನ್ನ ರೂಮೇ ಒಂದು ಸೆಂಟರ್ ಆಯಿತು ಡಿಸ್ಕಷನ್. ನೀನು ಬರ್ತಿದ್ದೆ, ಪ್ರತಿಯೊಬ್ಬರು ನಮ್ಮ ಎಲ್ಲ ಹುಡುಗರು ಪಟಾಲಂ ಎಲ್ಲಿದೆ ಅಂದರೆ ದತ್ತಣ್ಣ ರೂಮಲ್ಲಿದೆ ಅಂತ ಹೇಳೋದು. ಸೊ ಅದೊಂದು ಅನುಕೂಲ ಆಯಿತು. ಇಲ್ಲಿ ನಿಮ್ಮ ಫ್ಯಾಮಿಲಿ ರಂಗ, ರಂಗಸ್ವಾಮಿ, ಜಯರಾಮ, ರಾಣಿಮ್ಮ. ಸೊ ಒಂದು ಆಯಿತು. ಅದನ್ನ ಏನೋ ನೋಡಿದ್ವಿ. ಅದಕ್ಕೆ ಇದು ಅಂಥದ್ದು ಯಾವುದದು ಯಾವ ಥಿಯೇಟ್ರ್ನಲ್ಲಿ ರಿಲೀಸ್ ಮಾಡಿದ್ದು ನಾವು? ರಿಲೀಸ್ ಆಗಿದ್ದು ಆಸ್ಫೋಟ ರಿಲೀಸ್ ಇಲ್ಲಿ ಸಾಗರದಲ್ಲಿ ಆಯ್ತಾನೆ. ಇಲ್ಲಿ ಬೆಂಗಳೂರಿನಲ್ಲಿ ಅಲಂಕಾರ ಅಂತ ಕಾಣುತ್ತೆ. ಇಲ್ಲ, ಅದ್ರ ಎದುರುಗಡೆ ಒಂದು ತ್ರಿಭುವನ್ ಅಲ್ಲ, ಅದ್ರ ಎದುರುಗಡೆ ಒಂದು ಥಿಯೇಟ್ರ್ ಇತ್ತು. 2 ಥಿಯೇಟ್ರು, ಒಂದು ಸಣ್ಣದು ಒಂದು ದೊಡ್ಡದು. ಕರೆಕ್ಟ್. ಸಪ್ನ ಅಂಡ್ ಕೆಳಗಡೆ ಸಪ್ನ ಮಿನಿ. ಅದ್ರ ಎದುರುಗಡೆ ಎಲ್ಲಿ ಚೆಕ್ ಮಾಡಿ, ಅದ್ರ ಎದುರುಗಡೆ ನೆಪೋಲಿ ಇದೆ. ಆ ನೆಪೋಲಿಂದ ಮುಂದೆ ಹೋದರೆ ಕರೆಕ್ಟ್ 2 ಕಲ್ಪನಾ ಥಿಯೇಟ್ರ್ ಒಂದಿದೆ. ಅದರ ಪಕ್ಕ ತ್ರಿವೇಣಿ, ಅದರ ಮಧ್ಯ ಅಲಂಕಾರ, ಈ ಕಡೆ ಇದು ಟುವರ್ಡ್ಸ್ ನರ್ತಕಿ ಎಲ್ಲ ಇದೆ. ನರ್ತಕಿ, ಸಂತೋಷ್, ಸಪ್ನ 3 ಥಿಯೇಟ್ರ್ ಇದೆ. ಅದೇ ಆ ಸಂತೋಷ್ ಕಾಂಪ್ಲೆಕ್ಸಿಂದ ಎದುರುಗಡೆ ಹೋದರೆ ಇದ್ರ ಒಳಗೆ, ಅದು ಗಾಂಧಿನಗರದ ಒಳಗಡೆ ಇಮಿಡಿಯೇಟ್ ಬಲಗಡೆ ತ್ರಿವೇಣಿ ಪಕ್ಕದ್ದು. ಇಲ್ಲ, ನನಗೆ ಹೆಸರು ಮರ್ತೋಗ, ನಾನು ಹುಡುಕ್ತೀನಿ ಅದನ್ನು. ಒಂದು ಮಿನಿ ಥಿಯೇಟ್ರ್ ಇತ್ತು, ಅದರೊಳಗೆ ನೋಡಿದ್ವಿ ನಾವು ಅದನ್ನು. ಕೈಲಾಶ್ ಇತ್ತು. ಕೈಲಾಶ್ ಕರೆಕ್ಟ್, ಕೈಲಾಶ್ ಥಿಯೇಟ್ರ್. ಆ ಥಿಯೇಟ್ರ್ನಲ್ಲಿ ಕೈಲಾಶಲ್ಲಿ 100 days ಹೋಯ್ತಿದ್ದು. ಕರೆಕ್ಟ್. ಆಮೇಲೆ ಅಲ್ಲಿ ನೋಡಿದ್ವಿ ನಾವು, ನಮ್ಮ ಫೋಟೋ ಎಲ್ಲ ಇದೆ ಮುಂದ್ಗಡೆ ದೊಡ್ಡದಾಗಿ. ಇವೆಲ್ಲ ಮರ್ಯಾದೆಗಳು ಸಿಗುತ್ತೆ ಅಂತ ಭಾಳ ಒಳ್ಳೆ ಅದ್ಭುತವಾದ ವಿಮರ್ಶೆಗಳು ಬಂತು. ಬಟ್ ಇದನ್ನು ಹೇಳಬೇಕಾದ್ರೆ ಒಂದು ವಿಷಯ ಇருக்கு. ಅದಕ್ಕೇನೋ ಇದು ಒಂದು ದಿವಸ ಇದ್ದಕ್ಕಿದ್ದಂಗೆ ರಂಗ ಫೋನ್ ಮಾಡ್ದ, ಕಂಗ್ರ್ಯಾಚುಲೇಷನ್ಸ್ ಕಣಣ್ಣ ಅಂದೆ. ಯಾಕಪ್ಪ ಏನಾಯಿತು? ಇಲ್ಲ, ನಿಮಗೆ ಒಂದು ಅವಾರ್ಡ್ ಬಂದಿದೆ. ಏನು ಅವಾರ್ಡ್? ನಿಮಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ಪೋಷಕ ನಟ ಅಂತ ಹೇಳಿ. ನಮ್ಗೆ ಅದು ಏನು ಪ್ರಶಸ್ತಿ ಅಂದ್ರೇನು, ಪೋಷಕ ನಟ ಅಂದ್ರೇನು ಏನೇನು ಗೊತ್ತಿರಲಿಲ್ಲ. ಸಂತೋಷ ಕಣಪ್ಪ ಅಂತ ಅಂದ್ವಿ. ಆ ಸಮಯದಲ್ಲಿ ನನಗೆ ಅದೊಂದು ಸ್ವಲ್ಪ ದಿವಸ ಆದಮೇಲೆ ಇದಾಗಿತ್ತು. ಇದನ್ನು ಕೇಳಿದೆ ನನಗೆ, ಅಲ್ಲ ಇಂಥ ಒಳ್ಳೆ ಸಿನಿಮಾ ಮಾಡಿದ್ವಿ, ಜನ ಮೆಚ್ಚುಗೆ ಪಡ್ಕೊಂಡಿದ್ದು, ಇದನ್ನು ನ್ಯಾಷನಲ್ ಅವಾರ್ಡ್ ನೀವು ಕಳಿಸ್ಲಿಲ್ಲ ಅಂತ ಕಾಣುತ್ತೆ, ಅಥವಾ ಅರೆ ಬರೆ ಇದರೊಳಗೆ ಅವಸರದಲ್ಲಿ ಕಳಿಸಿದ್ದು ಏನೋ. ಅದರ್ವೈಸ್ ಅದಕ್ಕೊಂದು ಸರಿಯಾದ ಏನಾರು ಮಾಡಿದ್ರಿ ಅಲ್ಲಿ ಭಾಳ ದೊಡ್ಡ ಮರ್ಯಾದೆ ನಿಮಗೂ ಬಂದಿರೋದು, ನನಗೂ ಬಂದಿರೋದು ಅಂತ ಕಾಣುತ್ತೆ. ಹೌದು, ಆಗಲೇ ಬಂದಿರೋದು. ಅದು ಯಾಕೆ ಅಂದರೆ ನಿಮ್ಮ ತಮ್ಮಂದೇನೋ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವಾಗ. ಹೌದು, ಅದರೊಳಗೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೆ. ಅವಾಗ ಇದನ್ನೆಲ್ಲ ಇನ್ನೇನು ಪಾಲಿಷ್ ಮಾಡೋಕ್ಕಾಗಲಿಲ್ಲ. ಹೌದು, ಪಾಲಿಷ್ ಮಾಡೋಕ್ಕಾಗಲಿಲ್ಲ. ಸಬ್ಟೈಟ್ಲ್ ನಡೀತಾ ಇತ್ತು. ಶ್ರೀರಾಮ್ ಸಬ್ಟೈಟ್ಲ್ ಮಾಡ್ತಾ ಇದ್ದ. ಡಬದ ಸಬ್ಟೈಟ್ಲ್ ಪ್ರಿಂಟ್ ಅಲ್ಲಿ ರೆಡಿಯಾಗಿರಲಿಲ್ಲ. ಲಾಸ್ಟ್ ಡೇ ಆಗ್ತಾಯಿತ್ತು. ಅವಸರದಲ್ಲಿ ಅದನ್ನು ನ್ಯಾಷನಲ್ ಅವಾರ್ಡ್ಗೆ ಕಳಿಸಿದ್ದು. ರಾಜ್ಯದಲ್ಲಂತೂ ಒಳ್ಳೆ ಇದಾಯಿತು. ಆಮೇಲೆ ಎಲ್ಲೋ ಫೆಸ್ಟಿವಲ್ಗಳು ಹೋಯ್ತು, 2-3 ಫೆಸ್ಟಿವಲ್ಗಳಿಗೆ ಹೋಯ್ತು. ಆಮೇಲೆ ಫೆಸ್ಟಿವಲ್ಗಳಲ್ಲಿ ಎಂಟರ್ ಆಯಿತು. ಫಿಲ್ಮ್ ಫೇರ್ ಅವಾರ್ಡ್ ಬಂತು ದಾವಣಗೆರೆನಲ್ಲಿ. ಅದರದ್ದು ಇದು ಫಂಕ್ಷನ್ ಮಾಡಿದ್ರು.
ಸೆಮಿನಾರ್ ಎಲ್ಲ ಮಾಡಿದ್ರು ಅಲ್ಲಿ, ಸೆಮಿನಾರ್ ಮಾಡಿದ್ರು ಒಂದು ದಾವಣಗೆರೆ. ಆದಮೇಲೆ ಈ ಪ್ರೆಸ್ನವರು ಎಲ್ಲ ಸೇರಿಕೊಂಡು ನಮಗೊಂದು ಸನ್ಮಾನ ಮಾಡೋರು, ಇವರು ಪ್ರಶಸ್ತಿ ವಿಜೇತರಿಗೆ. ಅದೊಂದು ಹೊಸ ಅನುಭವ. ಬಟ್ ಹೋಗೋಕ್ಕಿಂತ ಮುಂಚೆ ಒಂದು 3-4 ಜನ ಕಿವಿಲಿ ಮೆತ್ತಗೆ ಹೇಳೋರು, ಹುಷಾರಾಗಿರ್ರಿ, ಆ ಪ್ರೆಸ್ ಮೀಟ್ನಲ್ಲಿ ಏನೇನು ಮಾತಾಡ್ಬಿಡ್ಬೇಡ್ರಿ ಅಂತ. ನನಗೇನಪ್ಪ ಒಳ್ಳೆ ಸರಿ ಆಯ್ತಲ್ಲ, ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ ಅಂದರೆ, ಇಲ್ಲ ನೀವೇನೋ ಹೇಳ್ತೀರಿ ಅವರೇನೋ ತಿರುಚಿಬಿಡ್ತಾರೆ ಹಂಗೆ ಹಿಂಗೆ ಅಂತ ಏನೇನೋ ಕಿವಿಲಿ ತುಂಬಿದ್ರು. ನಾನು ಹೇಳಿದೆ, ಅಯ್ಯೋ ರಾಮನ್, ನನಗೇನಾಗಬೇಕು ಅದರಿಂದ, ನಾನೇನು ಇದ್ರ ಮೇಲೆ ಜೀವನ ಮಾಡೋಂಗಿಲ್ಲ. ನನಗೆ ಗೊತ್ತಿರಲಿಲ್ಲ ಆವಾಗ. ಅಲ್ಲಿ ಕಂಟಿನ್ಯೂ ಸುಮ್ಮನೆ ಒಂದು ರೋಲ್ ಮಾಡಿ ಆಫ್ ಅಂತ ಅಂದ್ಕೊಂಡಿದ್ದೆ. ಭಾಳ ಚೆನ್ನಾಗಿ ಮಾಡಿದರು. ವಿಜಯಮ್ಮ ಅವರಿದ್ದರು, ಜಿ ವಿ ಅಯ್ಯರ್ ಅವರಿದ್ದರು, ಇವರು ಯಾರು ನಮ್ಮ ಬಿ ಎನ್ ಸುಬ್ರಾಯರಿದ್ದರು. ಇವರೆಲ್ಲ ಕೇಳಿ ಭಾಳ ಚೆನ್ನಾಗಿ ಮಾಡಿದೆಪ್ಪ ಇದು ಅಂತ ಅಂದು ಒಳ್ಳೆ ಮಾತುಗಳನ್ನ ಆಡಿದರು. ಪೇಪರ್ನಲ್ಲಿ ಒಳ್ಳೆ ವಿಮರ್ಶೆಗಳನ್ನು ಬರೆದ್ರು. ಚೆನ್ನಾಗಿ ಅದೊಂದು ಒಂದು ದಾಖಲೆ ಮಾಡಬೇಕಾದ ಇದು. ಬಟ್ ಇನ್ನು ಕೆಲವು ವಿಷಯಗಳಿದೆ ದಾಖಲೆ ಮಾಡೋದು. ಅದರ ಶೂಟಿಂಗ್ ಟೈಮ್ದು. ಯಾಕೆಂದರೆ ಶೂಟಿಂಗ್ ಟೈಮಲ್ಲಿ ನಾನು ಕೇವಲ ನೋಡಿ, ನೀವು 30 ದಿವಸದಲ್ಲಿ ಸಿನಿಮಾ ಮುಗಿಸ್ಬೇಕಾಗಿತ್ತು. ನಮ್ಮದು ಲೋ ಬಡ್ಜೆಟ್ ಸಿನಿಮಾ. ಬೇಸಿಕಲಿ ನಮ್ಮ ವಿ ವರ್ಗೀಸ್ ಅಂತ, ಸಂತೋಷ್ ಥಿಯೇಟರ್ನ ವರ್ಗೀಸ್, ಇವ್ರ ಬಗ್ಗೆ ನೆನೆಸ್ಕೊತೀನಿ ನಾನು. ಸಚ್ ಎ ನೈಸ್ ಮ್ಯಾನ್, ಸೌಮ್ಯವಾದಿ. ಅಬ್ಬಾ, ನೀ ಏನು ಮಾಡ್ತಾ ಇದ್ದೀ, ಏನು ಕತೆ ಅನ್ನೋದ್ರ ಬಗ್ಗೆ ಇಂಟರ್ಫಿಯರೆನ್ಸ್ ಇಲ್ಲ, ಎಂಥದ್ದು ಇಂಟರ್ಫಿಯರೆನ್ಸ್ ಇಲ್ಲ. ಒಂದು ಸಿನಿಮಾ ಮಾಡು. ಒಬ್ಬ ನಿರ್ಮಾಪಕ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ವಿ ವರ್ಗೀಸ್. ಸಂತೋಷ್ ಆ್ಯಂಡ್ ಮಿನಿ ಸಂತೋಷ್ ಅಂತ 2 ಥಿಯೇಟ್ರ್ ಇತ್ತು ಅವ್ರದ್ದು ಗುಲ್ಬರ್ಗಾದಲ್ಲಿ. ಅವರು ಇನ್ಫ್ಯಾಕ್ಟ್ ಅವರು ನನಗೆ ಕಾಂಟ್ಯಾಕ್ಟಿಗೆ ಬರೋಕ್ಕೆ ಮುಂಚೆ ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ರು ಆಲ್ರೆಡಿ. ಅದಲ್ಲದೆ ಅವ್ರಿಗೂ ಹಿಂದೆ ಡಾಕ್ಟರ್ ಚಿಟ್ಕೋಪಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದರು. ಈ ಥರ ಅವರು ಆಲ್ರೆಡಿ ಸಿನಿಮಾ ಮಾಡ್ತಾಯಿದ್ರು. ಬಟ್ ಅವ್ರು ಕೇರಳದವರು. ಆ್ಯಕ್ಚುಲಿ ಮಲಯಾಳಿ, ಕೇರಳದವರು. ಕೇರಳದಿಂದ ಬಂದು ಗುಲ್ಬರ್ಗಾದಲ್ಲಿ ಒಂದು ಎಂಪೈರ್ ಬಿಲ್ಡ್ ಮಾಡಿದ್ರು ಅಂತ. ವೆರಿ ಗುಡ್ ಎಂಟರ್ಪ್ರೈನರ್. ಮಜಾ ಅಂದರೆ ಅವರು ಯಾವ ಭಾಷೆನೂ ಪೂರ್ತಿ ಮಾತಾಡ್ತಿರಲಿಲ್ಲ. ಕನ್ನಡ ಶುರು ಮಾಡೋರು, ತಮಿಳಿಗೆ ಬಂದ್ಬಿಡೋರು, ತಮಿಳಿಂದ ಮಲಯಾಳಂಗೆ ಹೋಗ್ಬಿಟ್ಟು ಮತ್ತೆ ಕನ್ನಡಕ್ಕೆ ಬರೋರು. ಅವರು ಒಂದು ಭಾಷೆನೂ ಸರಿ. ಭಾಳ ಒಳ್ಳೆ ಮನುಷ್ಯರು. ಅವ್ರು ನನಗೆ ಹೆಂಗೆ ಟಚ್ ಆಯಿತು ಅಂದರೆ, ನಾನು ಅವ್ರಿಗೆ ಫಸ್ಟ್ ಮಾಡಲಿಕ್ಕೆ ಹೊರಟಾಗ ಯಾರೊಬ್ಬರು, ಸರ್ ಈ ಥರ ಒಂದು ಫಿಲ್ಮ್ ಮಾಡಬೇಕು ಅಂತಿದ್ದಾರೆ, ಅವನ್ನ ಕರ್ಕೊಂಬರ್ತಾಯಿದ್ದೀನಿ ನಿಮ್ಮ ಹತ್ರಕ್ಕೆ ಅಂತ. ಅವ್ರು ಬಂದಾಗ ಏನಿಲ್ಲ, ನೀನು ಏನು ಸಬ್ಜೆಕ್ಟ್ ಮಾಡ್ತೀಯಾ, ಏನು ಮಾಡ್ತೀಯಾ ಅವೆಲ್ಲ ಕೇಳಿಲ್ಲ. ನೀನು ಯಾವಾಗ ಶುರು ಮಾಡ್ತೀಯಾ, ಎಷ್ಟು ದುಡ್ಡು ಬೇಕಾಗತ್ತೆ. ನನಗೆ ಇದೇನಿದೆ, ಯಾರೋ ನಿರ್ಮಾಪಕರು ಭಾಳ ಡಿಫ್ರೆಂಟ್ ಆಗಿದ್ದಾರಲ್ಲ ಇವರು, ಏನು ಮಾಡಬೇಕು ಅಂತಿದೆಯಾ, ಏನು ಮಾಡಬೇಕು ಅಂತಿದೆಯಾ, ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಾರಲ್ಲ ಇವರು ಅಂತ ಇದು ಯೋಚನೆಗೆ ಬಂತು. ತಕ್ಷಣ ಅಲರ್ಟ್ ಆದೆ, ಹೆಂಗೆ ಮಾಡ್ಬೋದು ಇವರಿಗೆ ಅಂತ. ಸೊ ಆ ಥರದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ಗಳನ್ನೇ ಅವ್ರ ಜೊತೆ ಮಾಡಬೇಕು ಅಂತ ಹೊರಟಿದ್ದು ನಾನು. ಅವ್ರ ಜೊತೆ ಸುಮಾರು 5 ಸಿನಿಮಾ ಮಾಡಿದ್ದೀನಿ. ನನ್ನ ಅದೃಷ್ಟ ಏನಪ್ಪ ಅಂದರೆ, ಪ್ರತಿಯೊಬ್ಬ ನಿರ್ಮಾಪಕನ ಜೊತೆ ಮಿನಿಮಮ್ 3 ಸಿನಿಮಾ 4 ಸಿನಿಮಾ ಮಾಡ್ತೀನಿ. ಯಾಕೆಂದರೆ ಅವ್ರ ಜೊತೆ ಆ ರ್ಯಾಪೋರ್ಟನ್ನು ಬಿಲ್ಡ್ ಮಾಡ್ತೀನಿ ನಾನು ಅವ್ರ ಜೊತೆ. ಸೊ ವರ್ಗೀಸ್ ಅವ್ರ ಜೊತೆನೂ ಹಾಗೆ. ವರ್ಗೀಸ್ ಆಲ್ಮೋಸ್ಟ್ ಟುಕ್ ಮೀ ಆಸ್ ಇಸ್ ಸನ್. ಸೊ ಏನಾದ್ರು ಇದ್ದರೆ ತಕ್ಷಣ ಫೋನ್ ಮಾಡೋರು, ಅದು ಯಾವುದೋ ನನ್ನ ಸಿನಿಮಾದು. ಆಮೇಲೆ ಬೇರೆ ಥಿಯೇಟ್ರ್ಗಳ ಇವರೆಲ್ಲ ಭಾಳ ಮೋಸ ಮಾಡ್ತಿದ್ರು ಅವರಿಗೆ. ನೋಡೋ ಇವ್ನಿಗೆ ಇಷ್ಟು ಕಳಿಸಿದ್ದೀನಿ, 2 ಲಕ್ಷ ಕಳಿಸ್ಬಿಟ್ಟಿದ್ದೀನಿ, ಅವನು ಏನೂ ಆನ್ಸರೇ ಮಾಡ್ತಿಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾನೆ ಅನ್ನೋರು. ನಾನು ಅವನ ಹತ್ರ ಹೋಗಿ, ನೋಡಪ್ಪ ಅದೇನೋ ವರ್ಗೀಸ್ ಅವ್ರು ಕೇಳ್ತಿದ್ದಾರೆ, ನೀನು ಯಾಕೆ ಬರ್ತೀಯ, ಹೋಗಯ್ಯ ನಮ್ಮದು ಅವ್ರದ್ದು ಅಂತ ಅವರೆಲ್ಲ ಬೈಯೋರು. ಆದರೂ ಕೂಡ ಸುಮ್ಮನೆ ಇರ್ತಿದ್ದೆ ನಾನು. ಅವಾಗ ಈ ಥರ ಅಂದರು ಸರ್ ಅಂದರೆ, ಅವನ ಹಂಗಾನೆ ಭಾಳ ಕೆಟ್ಟವನು, ಇನ್ಮೇಲೆ ಹೋಗೋದು ಬೇಡ ಅವನ ಹತ್ರ ಅಂತ. ಆ ಥರದ ವ್ಯಕ್ತಿಯವರು, ಅಷ್ಟು ಸಾಫ್ಟ್ ಅವರು. ಯಾವಾಗ ನನ್ನ ಇದಕ್ಕೆ ಬಂತೋ, ನಂದು ಇದು 2ನೇ ಸಿನಿಮಾ ಆ್ಯಕ್ಚುಲಿ ಆಸ್ಫೋಟ. ಮೊದಲನೇದು ನೆನಪಿನ ದೋಣಿ ಅಂತ ಒಂದು ಮಾಡಿದ್ದೆ ಅವರಿಗೆ. ಅದಾದಮೇಲೆ ಆಸ್ಫೋಟ ಮಾಡಿದ್ದು. ಆ ಸ್ಫೋಟದಲ್ಲಿ ಅವರಿಗೆ ಎಂಥ ಖುಷಿ ಆಗೋಯಿತು ಅಂದರೆ, ಅವರಿಗೆ ರಾಜ್ಯ ಪ್ರಶಸ್ತಿ ಬಂತು. ಸ್ಟೇಜ್ ಮೇಲೆ ಕರ್ಕೊಂಡು CM ಕೈಯಲ್ಲಿ ಇದು ಮಾಡಿದ್ದು, ಆಮೇಲೆ ಅವ್ರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದು ಎಲ್ಲ, ಎವ್ರಿಥಿಂಗ್. ಈ ವಾಸ್ ಸೋ ಹ್ಯಾಪಿ. ಅವ್ರು ಹೇಳಿದ್ರು, ದುಡ್ಡು ಬರುತ್ತೆ ಹೋಗುತ್ತೆ, ಒಂದು ಸಿನಿಮಾ ಮಾಡಿದಾಗ ಹಿಂಗೆ ನಿಲ್ಲಬೇಕು, ಆ ಥರದ ಸಿನಿಮಾಗಳನ್ನು ಮಾಡ್ಬೇಕು ನಾವು. ಇಲ್ಲ, ಅದು ನಿಜವಾಗಿ ಮೆಚ್ಕೋಬೇಕಾದ್ದು. ಆ ರೀತಿ ನೋಡೋಕ್ಕೆ ಹೋದರೆ ಆ ಸ್ಫೋಟ ವಾಸ್ ಒಂದು ನಿಜವಾದ ದಾಖಲೆಯನ್ನು ಸೃಷ್ಟಿ ಮಾಡಿದ ಸಿನಿಮಾ ಅದು. ವಸ್ತುವಿನ ವಿಷಯದಲ್ಲಾಗಲಿ, ಪರ್ಫಾರ್ಮೆನ್ಸ್ ವಿಷಯದಲ್ಲಾಗಲಿ, ನಿರ್ದೇಶಕನ ಇದರೊಳಗೆ, ಮತ್ತು ಸಮಾಜಕ್ಕೇನೋ ಹೇಳೋದಿದೆಯಲ್ಲ, ಅದು ಆ್ಯಕ್ಚುಲಿ ಅವತ್ತಿನ ಸಂದರ್ಭದ ರಾಜಕೀಯ ವಿಶ್ಲೇಷಣೆ ಅಲ್ಲ, ಅದು ಮುಂದೆಂದೋ ಹೀಗೆ ಆಗಬಹುದಾದ ಅಲ್ಲೊಂದು ಫೋರ್ಥಾಟ್ ಇತ್ತು. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅದು. ಆ ಮನು ತಾನೆ, PN ರಂಗನ್ ಅಂತ, ಮನು ರೈಟರ್. ಅವನ್ನ ಮಚ್ ಲೇಟರ್
ಅವರು ಅದಾಗ 15-20 ವರ್ಷದ ಮೇಲೆ ಒಂದು ಸಾರಿ ಎಲ್ಲೋ ಮೈಸೂರಿನಲ್ಲಿ ಭೇಟಿ ಮಾಡಿದ್ದೆ ನಾನು. ಅವರು ಯಾವುದೊಂದು ಆಯುರ್ವೇದ ಆಸ್ಪತ್ರೆಗೆ ಬಂದಿದ್ದರು, ನಾನು ಅಲ್ಲಿ ಮೀಟ್ ಮಾಡಿದೆ. ಇದರ ಹಳೆಯ ಕಥೆಗಳನ್ನೆಲ್ಲ ಹೇಳಿದರು. ಅವ್ರು ಯಾತಕ್ಕೆ ಅದನ್ನು ಬರೆದ್ರು ಅಂತಲೂ ಹೇಳಿದರು. ಇಲ್ಲ, ನಾನು ಕಣ್ಣಾರೆ ಸಣ್ಣ ವಿಷಯಗಳನ್ನು ಅದನ್ನು ನೋಡಿದ್ದೆ, ಅದರ ಸ್ವರೂಪ ಇಷ್ಟು ದೊಡ್ಡದಾಗಿ ಬೆಳೀಬಹುದು ಈ 15-20 ವರ್ಷದೊಳಗೆ ಅನ್ನುವ ಒಂದು ಕಲ್ಪನೆ ಬಂದ್ಬಿಟ್ಟಿತ್ತು ನನಗಾಗ. ಅವನ್ನು ಅದರೊಳಗೆ ಸೇರಿಸಿದ್ದೆ ಅಂತ ಅಂದರು.